ಕರಾವಳಿ ಉತ್ಸವ 2025ರ ಅಂಗವಾಗಿ ಕಾರವಾರ ನಗರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ವರ್ಣ ಚಿತ್ರಕಲಾ ಸ್ಪರ್ಧೆಯನ್ನು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಿದರು. ನಗರಸಭೆಯ ಗಾಂಧಿ ಉದ್ಯಾನವನದ ಕಾಂಪೌಂಡ್ ಗೋಡೆಗಳ ಮೇಲೆ ಚಿತ್ರ ಬಿಡಿಸುವ ಸ್ಪರ್ಧೆಗೆ ಕಾರವಾರ ಹಾಗೂ ಅಂಕೋಲಾ ತಾಲೂಕಿನಿಂದ 50ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಸ್ಪರ್ಧೆಯ ಆರಂಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಹಾಗೂ ನಗರಸಭೆ ಆಯುಕ್ತ ಜಗದೀಶ್ ಹುಲಿಗಜ್ಜೆ ಗೋಡೆ ಮೇಲೆ ಕರಾವಳಿ ಉತ್ಸವ 2025 ಎಂದು ಬರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಸ್ಪರ್ಧೆಯ ನಿಯಮಾನುಸಾರ ಉತ್ತರ ಕನ್ನಡ ಜಿಲ್ಲೆಯ ಸಂಸ್ಕೃತಿ, ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛ ಭಾರತ್ ಮಿಷನ್ ವಿಷಯಗಳನ್ನು ಆಧರಿಸಿ ಕಲಾವಿದರು ಜಾಗೃತಿ ಮೂಡಿಸುವ ವಿಭಿನ್ನ ಚಿತ್ರಗಳನ್ನು ಬಿಡಿಸಿದ್ರು. ಜಿಲ್ಲೆಯ ಕಲಾವಿದರೊಂದಿಗೆ ಕಾರವಾರ ನಗರಸಭೆ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸಿಬ್ಬಂದಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರಿಸರ ಜಾಗೃತಿ ಸಂದೇಶದ ಚಿತ್ರಗಳನ್ನು ರಚಿಸಿ ಸಾರ್ವಜನಿಕರ ಗಮನ ಸೆಳೆದರು. ಆಶಾನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾದರು. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ನಗರಸಭೆ ವತಿಯಿಂದ ಪೇಂಟಿಂಗ್ ಸಾಮಗ್ರಿಗಳು, ಊಟ, ತಿಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಹೂವು ಹಣ್ಣು ಮಾರುಕಟ್ಟೆಯ ವ್ಯಾಪಾರಿಗಳು ಸ್ಪರ್ಧಾಳುಗಳಿಗೆ ಬಾಳೆಹಣ್ಣು ವಿತರಿಸಿ ಸಹಕಾರ ನೀಡಿದ್ರು. ಕರಾವಳಿ ಉತ್ಸವ 2025 ಇದು ಸುಮಾರು 7 ವರ್ಷದ ನಂತರ ನಾವು ಸುದೀರ್ಘ ಗ್ಯಾಪ್ ಇತ್ತು. ಯಾಕಂತ ಹೇಳಿದರೆ ಕೊರೋನಾ ಬಂದ ಮೇಲೆ ಒಂದೊಂದಾಗಿ ನಮಗೆ ಅಡಚಣೆಯಿಂದ ನಾವು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ವರ್ಷ ನಾವು ಆ 7 ವರ್ಷದ ಗ್ಯಾಪನ್ನು ಕರಾವಳಿ ಸಪ್ತಾಹ ಅಂತ ಹೇಳ್ಕೊಂಡು ಆ ನಿಟ್ಟಿನಡಿಯಲ್ಲಿ ಇವತ್ತು ನಾವು ಒಳ್ಳೆಯ ಆರ್ಟಿಸ್ಟನ್ನು ಕನ್ನಡ, ಮರಾಠಿ, ಹಿಂದಿ ಮತ್ತು ಮುಸ್ಲಿಮ್ಸ್ ಎಲ್ಲ ವಿಶೇಷ ಜಾಗ ಎಲ್ಲ ಬಂದು ಇವತ್ತು ಒಂದು ಮನೋರಂಜನೆಯನ್ನು ನಮ್ಮ ಕಾರವಾರಕ್ಕೆ ಕೊಡಲಿಕ್ಕಿದ್ದಾರೆ. ಇವತ್ತಿನ ದಿನ ಸಂಪೂರ್ಣವಾಗಿ ನಾವು ಗೋಡೆ ಬರಹದ ಕಾಂಪಿಟೇಷನ್ ಇಟ್ಟಿದ್ವಿ. ಇದನ್ನು ಮುಂಚೆನೇ ನಮ್ಮ ಗಾಂಧಿ ಮಾರ್ಕೆಟ್, ನಮ್ಮ ಗಾಂಧಿ ಗಾರ್ಡನ್ ಕಂಪೌಂಡ್, ನಮ್ಮ ಮುನ್ಸಿಪಾಲ್ಟಿ ಕಂಪೌಂಡನ್ನು ನಾವು ಪೇಂಟ್ ಮಾಡಿದ್ವಿ, ವೈಟ್ ವಾಶ್ ಮಾಡಿದ್ದು. ಅಂಕೋಲ, ಸಿರ್ಸಿ, ಕಾರವಾರ, ಪಕ್ಕ ಹಳ್ಳಿಯವರು ಎಲ್ಲ ಕಾಂಪಿಟೇಷನ್ ಉತ್ಸಾಹಿಗಳು ಎಲ್ಲರೂ ಬಂದು ಇವತ್ತು ಇದು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಆಶಾನಿಕೇತನ ಸ್ಕೂಲ್ದ ಸಣ್ಣ ಮಕ್ಕಳು ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಊರಿನ ಸೌಂದರ್ಯೀಕರಣಕ್ಕೆ ಇದೊಂದು ಎಲ್ಲರ ಆರ್ಟಿಸ್ಟ್ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಗೋಡೆ ಮೇಲೆ ಚಿತ್ರಕಲೆಯನ್ನ ಬಿಡಿಸೋದು ಕಾಂಪಿಟೇಷನ್ ಇತ್ತು. ಸೊ ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಸೊ ಅದೇ ರೀತಿ ಬಹಳಷ್ಟು ಜನ ಭಾಗವಹಿಸಿದ್ದಾರೆ. ಇದರಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಪ್ಲಾಸ್ಟಿಕ್ ಮುಕ್ತ ಭಾರತ ಆಗಲಿ ಮತ್ತು ಉತ್ತರ ಕನ್ನಡಕ್ಕೆ ನಮ್ಮ ಕರಾವಳಿಯ ಸಂಸ್ಕೃತಿಯ ಚಿತ್ರಣಗಳಂದು ಏನು ಥೀಮ್ ಕೊಟ್ಟಿದ್ರು. ಸೊ ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ಎಲ್ಲರೂ ನಾವು ಬಿಡಿಸ್ತಾ ಇದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಮೂಲತಃ ಅಷ್ಟೊಂದು ಆರ್ಟಿಸ್ಟ್ ಇಲ್ಲದೆ ಇದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಮತ್ತೆ ನಮ್ಮ ಮೈಂಡ್ ಅಲ್ಲಿ ಏನ್ ಚಿತ್ರಣ ಬಂತು ಅದನ್ನ ನಾವು ಈ ಗೋಡೆ ಮೇಲೆ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ. ಸೊ ಇದರಿಂದ ನಮ್ಮ ಗೋಡೆಗಳಲ್ಲಿ ಕೂಡ ಒಂದು ಒಳ್ಳೆ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ನಮ್ಮ ಕಾರವಾರ ನಗರ ಕೂಡ ಇದರಲ್ಲಿ ಸುಂದರವಾಗಿ ಕಾಣ್ತಾ ಇದೆ. ಹಾಗೂ ಇದರ ಪರಿಸರ ಸಂರಕ್ಷಣೆಯ ಬಗ್ಗೆ ಇರ್ಬೋದು, ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಇರ್ಬೋದು, ಜನರಿಗೆ ಈ ಒಂದು ಚಿತ್ರಣದ ಮೂಲಕ ಮೆಸೇಜಸ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಭಾಗವಹಿಸಿದ್ದಾರೆ ಹಾಗೂ ನಾವು ಕೂಡ ಭಾಗವಹಿಸಿದೀವಿ. ನಮ್ಮ ಮನಸ್ಸಲ್ಲಿ ಮತ್ತು ನಮ್ಮ ಮೈಂಡ್ ಅಲ್ಲಿ ಯಾವ ರೀತಿಯಾದ ಒಂದು ಚಿತ್ರಣ ಬಿಡಿಸ್ಬೇಕಂತಿದ್ರು ಅದು ಆ ರೀತಿಯಾಗಿ ಬಿಡಿಸಿದೀವಿ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಅಂಗವಾಗಿ ರವಿವಾರ ಗೋಕರ್ಣದ ವಿವಿಧೆಡೆ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಆಂದೋಲನಕ್ಕೆ ಎಲ್ಲರೂ ಜೊತೆಯಾಗಿ ಪೋಲಿಯೋ ನಿರ್ಮೂಲನೆಗೆ ಪಣ ತೊಡಬೇಕು ಎಂದು ಕರೆ ನೀಡಿದ್ರು. ಈ ಒಂದು ಪೋಲಿಯೋ ನಿರ್ಮೂಲನೆಗೆ ತಾವೆಲ್ಲ ಸಹಕರಿಸಿದ್ದೀರಿ. ಹಾಗೆ ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರೀಯ ಕಾರ್ಯಕ್ರಮವನ್ನು ಪಡಿಸಿಕೊಳ್ಳೋಣ. ಯೋಜನೆ ಸರ್ಕಾರದ ಯೋಜನೆಯನ್ನು ನಾವೆಲ್ಲ ಪಡೆದುಕೊಳ್ಳೋಣ. ಹಾಗೆ ಪೋಲಿಯೋ ನಿರ್ಮೂಲನೆ ಮಾಡೋಣ ಎನ್ನುವಂಥ ಮಾತನ್ನು ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿ, ಅಂಕೋಲಾ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕರು ಮಾತನಾಡಿ ಪಲ್ಸ್ ಪೋಲಿಯೋ ಲಸಿಕೆ ನೀಡುವುದರ ಮಹತ್ವದ ಕುರಿತು ವಿವರಿಸಿದರು. ಎಲ್ಲ ಕಡೆ ನಾವು ಪ್ರಚಾರ ಮಾಡಿ ಇವತ್ತು ಎಲ್ಲ ಬೂತ್ಗಳಲ್ಲಿ ಹಾಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಸೊ ಇದಕ್ಕೆ ನಾವು ಎಲ್ಲ ತಾಯಂದಿರಿಗೂ ಕೂಡ ನಾವು ನಾಳೆ ನಾಡಿದ್ದು ಮನೆ ಭೇಟಿ ಮಾಡಿದಾಗ ಈ ಪೋಲಿಯೋನ ಬಸ್ ಸ್ಟ್ಯಾಂಡಲ್ಲಿ ಇದೆ, ರೈಲ್ವೆ ಸ್ಟೇಷನ್ ನಾವು ನಾಳೆ ಮನೆಗೆ ಬರ್ತಾರೆ ಆಸ್ಪತ್ರೆ ಹೋಗಿದ್ದು. ಹಾಗೆ ನಮ್ಮ ಚಾಲನೆ ನೀಡಿದ್ದಾರೆ ಪಂಚಾಯತಿ ಅಧ್ಯಕ್ಷರು, ನಮ್ಮ ಚಾಲನೆ ನೀಡಿದ್ದಾರೆ. ಲಯನ್ಸ್ ಕ್ಲಬ್ ಮಾಜಿ ಜಿಲ್ಲಾ ಗವರ್ನರ್ ಜಿಎನ್ ನಾಯಕ್ ಮಾತನಾಡಿ,
ನಮ್ಮ ಸಂಸ್ಥೆ ನಿರಂತರವಾಗಿ ಈ ಅಭಿಯಾನಕ್ಕೆ ಜೊತೆಯಾಗುತ್ತಿದ್ದು ಸರ್ಕಾರದ ಈ ಉಪಯುಕ್ತ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳುವಂತೆ ಜನರಿಗೆ ಕರೆ ನೀಡಿದ್ರು. ಮತ್ತು ಇದರಿಂದ ಆಗುವಂಥ ದುಷ್ಪರಿಣಾಮಗಳು ಬಹಳ ನೀವು ನೋಡ್ತೀರಿ. ಕಾಲು ಒಂದು ಕಾಲು ಸೆಟ್ ಆಗಿದ್ದರಿಂದ ಲೀಕ್ ಮಾಡಿ ಈ ಒಂದು ಈ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ನಾಗರಾಜ್ ಹನೆಹಳ್ಳಿ, ಸದಸ್ಯರಾದ ಆರ್ಎಚ್ ನಾಯಕ್, ಅನಿಲ್ ಶೇಟ್, ಮಹೇಶ್ ನಾಯಕ್, ನಿವೃತ್ತ ಜಿಲ್ಲಾ ಆರೋಗ್ಯಾಧಿಕಾರಿ ಶರತ್ ನಾಯಕ್, ಆರೋಗ್ಯ ಕೇಂದ್ರದ ವೈದ್ಯ ಚಿನ್ನುವಾಸನ್, ಆರೋಗ್ಯ ಕೇಂದ್ರದ ಶುಶ್ರೂಷಕಿಯರು, ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಇದರಂತೆ ಗೋಕರ್ಣದ ವಿವಿಧ ಅಂಗನವಾಡಿ ಕೇಂದ್ರದಲ್ಲಿ ಆಯಾ ವ್ಯಾಪ್ತಿಯಲ್ಲಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಲಾಯಿತು. ಇನ್ನು ಸಾರ್ವಜನಿಕ ಸ್ಥಳವಾದ ಬಸ್ ನಿಲ್ದಾಣ ಮತ್ತಿತರ ಕಡೆ ಸಹ ಆರೋಗ್ಯ ಇಲಾಖೆ ವತಿಯಿಂದ ಪಲ್ಸ್ ಪೋಲಿಯೋ ಲಸಿಕಾ ಕೇಂದ್ರವನ್ನ ತೆಗೆದು ಪ್ರವಾಸಿ ಚಿಕ್ಕ ಮಕ್ಕಳಿಗೆ ನೀಡಲಾಯಿತು. ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬೆಂಗಳೂರಿನಿಂದ ಆರಂಭಗೊಂಡ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸೈಕ್ಲಿಸ್ಟ್ ತಂಡವು ರವಿವಾರ ಕಾರವಾರಕ್ಕೆ ಆಗಮಿಸಿತು. ಸ್ವದೇಶಿ ಬಳಸಿ ದೇಶ ಉಳಿಸಿ ಎಂಬ ಘೋಷಣೆಯಡಿ ಆರಂಭವಾದ ಈ ಸೈಕಲ್ ಜಾಥಾದಲ್ಲಿ 30ಕ್ಕೂ ಹೆಚ್ಚು ಸೈಕಲ್ ಸವಾರರು ಭಾಗವಹಿಸಿದ್ದು ಒಟ್ಟು 3600 ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಗುರಿಯನ್ನ ಹೊಂದಿದೆ. ಈ ಅಭಿಯಾನದಲ್ಲಿ 60 ವರ್ಷ ಮೇಲ್ಪಟ್ಟ ನಿವೃತ್ತ ಮಹಿಳಾ ಅಧಿಕಾರಿಗಳೂ ಸೇರಿರುವುದು ವಿಶೇಷವಾಗಿದೆ. ಈಗಾಗಲೇ ಸುಮಾರು 900 ಕಿಲೋಮೀಟರ್ ಪ್ರಯಾಣ ಮುಗಿಸಿರುವ ತಂಡದ ಸದಸ್ಯರು ಕಾರವಾರಕ್ಕೆ ಆಗಮಿಸಿದ ಬಳಿಕ ಕಾರವಾರದ ಚಾಪೆಲ್ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯವನ್ನ ವೀಕ್ಷಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ತಂಡದ ನಾಯಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ, ದೇಶದ ಜನರು ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸಬೇಕು, ರೈತರು ಬೆಳೆದ ಧಾನ್ಯ ಹಾಗೂ ತರಕಾರಿಗಳನ್ನೇ ಬಳಸಬೇಕು, ಜೊತೆಗೆ ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಕಲಿಸಬೇಕಿದೆ. ಇದರಿಂದ ದೇಶದ ಸಮಗ್ರ ಅಭಿವೃದ್ಧಿಗೆ ಸಹಕಾರ ದೊರೆಯಲಿದೆ ಎಂದು ಹೇಳಿದರು. ಯಾತ್ರೆಯ ಭಾಗವಾಗಿ ತಂಡವು ತಲುಪುವ ಪ್ರತಿಯೊಂದು ಹಳ್ಳಿ ಹಾಗೂ ಪಟ್ಟಣಗಳಲ್ಲಿ ಸ್ವದೇಶಿ ಬಳಕೆಯ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸದ್ಯ ಯಾತ್ರೆಯನ್ನ ತಾತ್ಕಾಲಿಕವಾಗಿ ಮೊಟಕುಗೊಳಿಸಲಾಗಿದ್ದು ಇನ್ನೂ ಸುಮಾರು 2500 ಕಿಲೋಮೀಟರ್ ಪ್ರಯಾಣ ಬಾಕಿ ಇದೆ. ಮುಂದಿನ ದಿನದಲ್ಲಿ ರಾಜ್ಯದ ಎಲ್ಲಾ ಪ್ರಮುಖ ನಗರಗಳಿಗೆ ಭೇಟಿ ನೀಡುವ ಯೋಜನೆ ಇದೆ ಎಂದು ಅವರು ಮಾಹಿತಿ ನೀಡಿದರು. 900 ಕಿಲೋಮೀಟರ್ ಬಂದಿದ್ದೇವೆ. ಇನ್ನು 2600 ಕಿಲೋಮೀಟರ್, ಮೊತ್ತ ನಾವು 3500 ಕಿಲೋಮೀಟರ್ ಜಾಥಾ ಇದಾಗುತ್ತೆ. ಪ್ರತಿಯೊಂದು ಜಿಲ್ಲೆ ಹಲವಾರು ತಾಲೂಕುಗಳು, 100 ತಾಲೂಕುಗಳು, ಸಾವಿರಾರು ಹಳ್ಳಿಗಳಲ್ಲೇ ಕವರ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ 3. ಒಂದು, ನಮ್ಮ ಸ್ವದೇಶದಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ಬಳಸಬೇಕು, ಜನರು ಖರೀದಿಸಬೇಕು. ಎರಡನೇದು, ನಮ್ಮ ರೈತರ ಬೆಳೆಸುವಂಥ ಧಾನ್ಯಗಳನ್ನ ಉಪಯೋಗಿಸ್ಬೇಕು ಮತ್ತು ತರಕಾರಿ ಉಪಯೋಗಿಸ್ಬೇಕು. ಮೂರನೇದು, ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಕಲಿಸ್ಕೊಡ್ಬೇಕು. ಇವು ಮೂರು ನಮಗಿದಾದರೆ ನಮಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿದಾಗತ್ತೆ, ದೇಶ ಒಗ್ಗಟ್ಟಾಗತ್ತೆ, ದೇಶ 2047 ಸೂಪರ್ ಪವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು 2040 ಅದು ಕನಸು ನನಸಾಗತ್ತೆ ಅಂತ ನನ್ನ ಒಂದು ನಂಬಿಕೆ. ಈ ತಂಡದ ನಾಯಕ ನಾನು, ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ. ಇದರಲ್ಲಿ ಹಲವಾರು ಸೈನಿಕ ಅಧಿಕಾರಿಗಳು, ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಒಳ್ಳೆ ಸಾರ್ವಜನಿಕರು ಎಲ್ಲ ಪಾಲ್ಗೊಂಡಿದ್ದಾರೆ. ನಮ್ಮ ಈ ಸುದ್ದಿ ಎಲ್ರಿಗೂ ಮುಟ್ಟಬೇಕು ಅಂತ ದೇವ್ರನ್ನ ಕೇಳ್ಕೋಬೇಕು ಅಂತ ನಿಮ್ಮೆಲ್ಲರೂ ವಿನಂತಿಸುತ್ತೇನೆ. ದಾಂಡೇಲಿ ತಾಲೂಕಿನ ಕುಳಗಿ ರಸ್ತೆಯಲ್ಲಿ ಈಶ್ವರ ಮಂದಿರದ ಆವರಣದಲ್ಲಿರುವ ಅಯ್ಯಪ್ಪ ದೇವಸ್ಥಾನ ಸನ್ನಿಧಿಯಲ್ಲಿ ಶನಿವಾರ ವಿಶೇಷ ಪೂಜಾ ಪುನಸ್ಕಾರಗಳು ನಡೆದು ಅನ್ನ ಸಂತರ್ಪಣೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಶ್ರೀ ಅಯ್ಯಪ್ಪ ದೇವಸ್ಥಾನ ಸಮಿತಿಯ ನೇತೃತ್ವದಲ್ಲಿ ನಡೆದ ಈ ಅನ್ನಪ್ರಸಾದ ವಿತರಣಾ ಕಾರ್ಯಕ್ರಮದಲ್ಲಿ ದಾಂಡೇಲಿ ಸೇರಿದಂತೆ ವಿವಿಧೆಡೆಯ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ಹಾಗೂ ಸೇವಾ ಕಾರ್ಯಕರ್ತರು ಪ್ರಸಾದ ವಿತರಣೆಯಲ್ಲಿ ತೊಡಗಿಕೊಂಡಿದ್ರು. ಸರಿಸುಮಾರು 10,000ಕ್ಕೂ ಹೆಚ್ಚಿನ ಜನರು ಪ್ರಸಾದ ಸ್ವೀಕರಿಸಿದ್ರು. ಮುಂಜಾನೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಧ್ಯಾಹ್ನದ ನಂತರ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಶೇಷ ಮೆರವಣಿಗೆ ಕೂಡ ನಡೆಯಿತು. 20 ಕೋಟಿ ರೂಪಾಯಿ ವೆಚ್ಚದ ಕಾರವಾರ ಕೈಗಾ ರಸ್ತೆ ಕಾಮಗಾರಿಯನ್ನ 1 ವಾರದೊಳಗೆ ಆರಂಭಿಸುವಂತೆ ಶಾಸಕ ಸತೀಶ್ ಸೈಲ್ ಅವರು ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದ್ದು, ಗುರುವಾರದೊಳಗೆ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಕಾರವಾರ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಮೀರ್ ನಾಯ್ಕ್,
ಹಾಗೂ ಶ್ಯಾಮ್ಸೈಲ್ ನೇತೃತ್ವದಲ್ಲಿ ಕಾರವಾರ, ಹಬ್ಬುವಾಡ, ಬಾಂಡಿಶಿಟ್ಟ, ಶೇಜವಾಡ, ಶಿರವಾಡ, ಕಡವಾಡ, ಕಿನ್ನರ್, ಸಿದ್ದರ್ ಹಾಗೂ ಕೈಗಾದವರೆಗೆ ಬರುವ ಇನ್ನಿತರ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರು, ಮಾಜಿ ಸದಸ್ಯರು, ಆಟೋ ರಿಕ್ಷಾ, ಕಾರು, ವಾಹನ ಮಾಲಕರು, ಚಾಲಕರು ಹಾಗೂ ಸಾರ್ವಜನಿಕರು ಸೇರಿ ಮನವಿ ಸಲ್ಲಿಸಿ ಯಾವುದೇ ಕಾರಣಕ್ಕೂ ಕಾರವಾರ ಕೈಗಾ ರಸ್ತೆಗೆ ಮಂಜೂರಾಗಿರುವ 20 ಕೋಟಿ ರೂಪಾಯಿ ಹಣವನ್ನ ಬೇರೆ ಕಾಮಗಾರಿಗೆ ಬದಲಾಯಿಸಬಾರದು, ಕಾರವಾರ ಕೈಗಾ ರಸ್ತೆ ಕಾಮಗಾರಿಯನ್ನೇ ಮಾಡಬೇಕು ಎಂದು ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಹಾಗೂ ಕಾರವಾರ ನಗರಸಭೆ ಪೌರಾಯುಕ್ತರನ್ನ ಕರೆಸಿ ಮಾತನಾಡಿದ ಶಾಸಕ ಸತೀಶ್ ಸೈಲ್, ಯಾವುದೇ ಕಾರಣಕ್ಕೆ ವಿಳಂಬ ಮಾಡದೆ ಗುರುವಾರದಿಂದ ರಸ್ತೆ ಕಾಮಗಾರಿ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ರಲ್ಲದೆ ಕಾರವಾರ ನಗರಸಭೆಗೆ ಸೇರಿದ ರಸ್ತೆಯನ್ನ ಕಾಮಗಾರಿಗಾಗಿ ಲೋಕೋಪಯೋಗಿ ಇಲಾಖೆಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಕಾರವಾರ ನಗರಸಭೆಯ ಪೌರಾಯುಕ್ತರಿಗೆ ಸೂಚಿಸಿದ್ರಲ್ಲದೆ ರಸ್ತೆ ಕಾಮಗಾರಿ ಪೂರ್ಣಗೊಂಡ ನಂತರ ಈ ರಸ್ತೆಯನ್ನ ಕಾರವಾರ ನಗರಸಭೆಗೆ ಮರಳಿಸುವಂತೆ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳಿಗೆ ಸೂಚನೆ ನೀಡಿದ್ರು. चाळीस कामदार दिले एकच तेलंगाण दिले कित्याक रे बंद केले लोकां लागून न्ही. आत्ता पळय चंद्राकने सगळे लोक येयले मल्लापूरचे कंपनी येयला नवीन आमकां कांय काम दिना कळ्ळें तुका. हांवें म्हणल्यार तुमी काम दिलें जाल्यार हांव भोगिना म्हणटां तुमी काम दिवंकूच जाय. भाड्याच्या काम आसता दिवं, बारीक कॉन्ट्रेक्ट तुमी दिवं, सगळें लोकांक हां मल्लापूर चंद्रशेखर बीजेपी आमचे जायना. कळ्ळें काम गांवच लोकांक कळ्ळें आतां एम्प्लॉयमेंटाक थोडे लोकांक दिले म्हणटा. ಇದಕ್ಕೂ ಮುನ್ನ ಸಮೀರ್ ನಾಯ್ಕ್ ಹಾಗೂ ಶ್ಯಾಮ್ ಸೈಲ್ ನೇತೃತ್ವದ ನಿಯೋಗ ಶಾಸಕ ಸತೀಶ್ ಸೈಲರಿಗೆ ಮನವಿ ಸಲ್ಲಿಸಿ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಬಳಿ ಕಾರವಾರದಿಂದ ಶೇಜೇಶ್ವರ ದೇವಾಲಯ, ಶಿರವಾಡ ರೈಲ್ವೆ ಸ್ಟೇಷನ್ ಹಾಗೂ ಕಡವಾಡ ಗ್ರಾಮದಿಂದ ಕೈಗಾದವರೆಗೆ ಹೋಗುವ ರಸ್ತೆ ಕಾಮಗಾರಿಗೆ ಬಂದ 20 ಕೋಟಿ ರೂಪಾಯಿ ಅನುದಾನ ಬೇರೆಯದ್ದಕ್ಕೆ ಬಳಸದೆ ಕಾಮಗಾರಿ ಕೈಗೊಳ್ಳಬೇಕು. ಕೈಗಾ ಅಣುಸ್ಥಾವರಕ್ಕೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಭಾರದ ಸಾಮಗ್ರಿಗಳನ್ನ ತುಂಬಿಕೊಂಡು ಬರುವ ವಾಹನಗಳು ಚಲಾಯಿಸದಂತೆ ಸಂಬಂಧಪಟ್ಟ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಚಿನ್ ಪವಾರ್, ಗ್ರಾಮ ಪಂಚಾಯತ್ ಸದಸ್ಯ ಸಿದ್ಧಾರ್ಥ ನಾಯ್ಕ್, ಆಂಜನೇಯ ವಡ್ಡರ್ ಮೊದಲಾದವರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್,
ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.